ಸಂಪುಟ ವಿಸ್ತರಣೆಯ ಬಿಸಿ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡ ಜಿಲ್ಲಾಧ್ಯಕ್ಷರ ಆಯ್ಕೆ. ಇವತ್ತು ಬೆಂಗಳೂರಿಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸಂಜೆ ಕೆಪಿಸಿಸಿಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಯ ಬಿಸಿಯ ನಡುವೆ ಒಂದು ಡೆವಲಪ್ಮೆಂಟ್ ಆಗಿದೆ. ಕಾಂಗ್ರೆಸ್ಸಿನಲ್ಲಿ ಬಿರುಸುಗೊಂಡ ಜಿಲ್ಲಾಧ್ಯಕ್ಷರ ಆಯ್ಕೆ. ಇವತ್ತು ಬೆಂಗಳೂರಿಗೆ ವೇಣುಗೋಪಾಲ್ ಬರ್ತಿದ್ದಾರೆ, ಸುರ್ಜೇವಾಲಾ ಬರ್ತಿದ್ದಾರೆ. ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ. ಸಂಜೆ ಕೆಪಿಸಿಸಿಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಮಾಡ್ತಾರೆ. ಸಂಜೆ 5 ಗಂಟೆಗೆ ಜೋಡೋ ಭವನದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. 40 ಜಿಲ್ಲಾ ವೀಕ್ಷಕರಿಂದ ಸಂಭಾವ್ಯರ ಪಟ್ಟಿ ಸಲ್ಲಿಕೆ ಸಾಧ್ಯತೆಗಳಿದ್ದಾವೆ. ಜಿಲ್ಲಾಧ್ಯಕ್ಷರ ಹೆಸರು ಶಿಫಾರಸು ಮಾಡಲಿರುವ ವೀಕ್ಷಕರು ಎಲೆಕ್ಷನ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ಸರ್ಜರಿಗಳಾಗ್ತವೆ. 40 ವೀಕ್ಷಕರ ಶಿಫಾರಸಿನಂತೆ ಜಿಲ್ಲಾಧ್ಯಕ್ಷರ ಪಟ್ಟಿ ಅಂತಿಮಗೊಳ್ಳುತ್ತೆ. ಪಟ್ಟಿ ಅಂತಿಮಗೊಳಿಸಲಿರುವ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಪಟ್ಟಿಯನ್ನು ದೆಹಲಿಗೆ ಕಳುಹಿಸಲಿರುವ ಹರಿಪ್ರಸಾದ್, ಪಟ್ಟಿಗೆ ಅಂತಿಮ ಮುದ್ರೆ ಒತ್ತಲಿರುವ ಹೈಕಮಾಂಡ್ ನಾಯಕರು. ಸಾಕಷ್ಟು ಮಹತ್ವ ಪಡೆದುಕೊಂಡಿರುವ ಇಂದಿನ ಸಭೆ. ಒಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ ಡಿಸೆಂಬರ್ ಒಳಗೆ ಮುಗಿಸಬೇಕು ಅಂತ ಹೇಳಿ ನ್ಯಾಯಾಲಯದ ಆದೇಶ ಇದೆ. ಸೊ ರಾಜ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬರಲಿಕ್ಕಿದೆ, ZP ಎಲೆಕ್ಷನ್ ಬರಲಿಕ್ಕಿದೆ, ಇನ್ನು 2028 ಎಲೆಕ್ಷನ್ ಬರೋದಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆಗೊಂಡ ನಂತರ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಲ್ಲಿ ಒಂದು ಸಣ್ಣ ಬದಲಾವಣೆಗಳು ಬೇಕು ಅನ್ನೋದು ಪ್ರತಿಯೊಬ್ಬ ರಾಜ್ಯ ಅಧ್ಯಕ್ಷನ ಬೇಡಿಕೆಗಳಾಗಿರ್ತವೆ. ಇಲ್ಲಿ ರಾಜ್ಯಾಧ್ಯಕ್ಷ ಬೇಡಿಕೆ ಇಟ್ಟರೋ ಅಥವಾ ಪಕ್ಷದ ನಿರ್ಧಾರವೋ, ಒಟ್ಟಾರೆ ಇವತ್ತು ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರಲಿದ್ದಾರೆ. ಇನ್ನು ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಕೂಡ ಬರಲಿದ್ದಾರೆ. ಬಂದು ಒಂದು ತುರ್ತು ಸಭೆಯನ್ನು ಮಾಡ್ತಾರೆ. ಆ ಸಭೆಯ ಅಜೆಂಡಾ ಏನು? ಜಿಲ್ಲಾವಾರು ಪದಾಧಿಕಾರಿಗಳಲ್ಲಿ ಒಂದು ಸರ್ಜರಿ, ಒಂದು ಸಣ್ಣ ಬದಲಾವಣೆ. ಜಿಲ್ಲಾಧ್ಯಕ್ಷರು ಯಾರ್ಯಾರಾಗಿರ್ತಾರೋ ಅವರು ಸಂಘಟನೆ ಕಟ್ಟುವುದರಲ್ಲಿ ಪಳಗಿದವರಾಗಿದ್ದರೆ ಅವರನ್ನು ಮುಂದುವರಿಸುವಂತಹದ್ದು, ಅಥವಾ ಒಂದು ವೇಳೆ ಬದಲಾವಣೆಯ ಅವಶ್ಯಕತೆಗಳು ಇದ್ದಂತಹ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನೇ ಬದಲಾಯಿಸುವಂತಹ ಪ್ರಯತ್ನಗಳಾಗ್ತವೆ. ಇದರ ಪ್ರೊಸೀಜರ್ ಹೇಗೆ? ರಣದೀಪ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ, ಅವರ ಬಳಿ ಒಂದಷ್ಟು ಶಿಫಾರಸಿನ ಹೆಸರುಗಳು ಬಂದಿರ್ತವೆ. ಆ ಶಿಫಾರಸಿನ ಹೆಸರುಗಳು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ಎಷ್ಟರ ಮಟ್ಟಿಗೆ ಕ್ವಾಲಿಟಿಯ ವ್ಯಕ್ತಿತ್ವ ಅನ್ನುವುದರ ಪರಿಗಣನೆಗಳಾಗ್ತವೆ. ಅದಾದ ನಂತರ BK ಹರಿಪ್ರಸಾದಿಗೆ ಆ ಲೀಸ್ಟನ್ನು ಕೊಡಲಾಗುತ್ತೆ. ರಾಜ್ಯದ ಅಧ್ಯಕ್ಷನೆಂಬ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಕೂಡ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಈ ವ್ಯಕ್ತಿ ಜಿಲ್ಲಾಧ್ಯಕ್ಷನಾಗೋದಕ್ಕೆ ಸೂಕ್ತನಾ? ಈ ಜಿಲ್ಲೆ ಸೂಕ್ಷ್ಮ ಪ್ರದೇಶನ? ಎಲ್ಲ ಸಮುದಾಯದವರನ್ನೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗುವ ಎಲ್ಲ ಕ್ವಾಲಿಟಿ ವ್ಯಕ್ತಿಯಲ್ಲಿದೆಯಾ? ಈ ಅರ್ಥದಲ್ಲೂ ಕೂಡ ಲೆಕ್ಕಾಚಾರಗಳಾಗ್ತವೆ. ಇವೆಲ್ಲವೂ ಆದ ನಂತರ ಹೈಕಮಾಂಡ್ ನಾಯಕರ ಬಳಿ ಫೈನಲ್ ಲೀಸ್ಟ್ ಹೋಗ್ತವೆ. ಇಲ್ಲಿ CM ಹಸ್ತಕ್ಷೇಪ ಮಾಡ್ತಾರೋ ಮಾಡೋದಿಲ್ವೋ ಅದು ಬೇರೆ ವಿಚಾರ. ಆದರೆ ಕೆಪಿಸಿಸಿ ಅಧ್ಯಕ್ಷ ಎಂಬ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಅವರಿಗೆ ಪರಮಾಧಿಕಾರಗಳಿರ್ತವೆ. ಅವರು ಶಿಫಾರಸು ಮಾಡಬಹುದು, ಅಥವಾ ಅವರಲ್ಲಿ ಬಂದಿರತಕ್ಕಂತಹ ಶಿಫಾರಸಿಗೆ ಅಂತಿಮ ಮುದ್ರೆಯನ್ನು ಕೂಡ ಒತ್ತಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರವೂ ಹೊರತಲ್ಲ, ವೇಣುಗೋಪಾಲ್ ಪಾತ್ರವೂ ಹೊರತಲ್ಲ, ರಾಹುಲ್ ಗಾಂಧಿಯ ಪಾತ್ರವೂ ಹೊರತಲ್ಲ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಗ್ಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಆಗುತ್ತೆ. ಸಂಜೆ 5 ಗಂಟೆಗೆ ಜೋಡೋ ಭವನದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ 40 ಜಿಲ್ಲಾ ವೀಕ್ಷಕರು, 40 ಜಿಲ್ಲೆಯ ವೀಕ್ಷಕರು ಸಂಭಾವ್ಯರ ಪಟ್ಟಿಯನ್ನು ಸಲ್ಲಿಸುವ ಸಾಧ್ಯತೆಗಳಿದ್ದಾವೆ. ಇಂಥವರಾಗಬಹುದು, ಇಂಥವರಾಗಿದ್ದರೆ ಚೆನ್ನಾಗಿರ್ತಿತ್ತು, ಇಂಥವರಾದರೆ ಸಂಘಟನೆ ಕಟ್ಟುವುದರಲ್ಲಿ ಯಶಸ್ಸು ಕಾಣುತ್ತೆ ಎನ್ನುವಂಥ ಶಿಫಾರಸುಗಳು ಕೂಡ ಇವತ್ತು ಬರುವ ಸಾಧ್ಯತೆಗಳಿದ್ದಾವೆ.